ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಹಾನ್ ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಮಾತಾಡ್ತೀನಿ. ಅವರ ಹೆಸರು ಮಹಾವತಾರ್ ಬಾಬಾಜಿ. ಅವರು ಹಿಮಾಲಯದ ಗುಹೆಗಳಲ್ಲಿ ಇದ್ದುಕೊಂಡು ನಮ್ಮೆಲ್ಲರ ಆತ್ಮಕ್ಕೆ ದಾರಿ ತೋರಿಸ್ತಾರೆ. ಬಾಬಾಜಿ ಅವರು ಕ್ರಿಯಾಯೋಗ ಅನ್ನೋ ವಿಶೇಷ ಧ್ಯಾನವನ್ನು ಮತ್ತೆ ನಮಗೆ ಪರಿಚಯಿಸಿದರು. ಈ ಧ್ಯಾನವನ್ನು ಲಾಹಿರಿ ಮಹಾಶಯರು ನಮಗೆ ತಿಳಿಸಿಕೊಟ್ಟರು. ಲಾಹಿರಿ ಮಹಾಶಯರು ಸಾಮಾನ್ಯ ಸಂಸಾರಸ್ಥರಾಗಿದ್ದರು. 1861ರಲ್ಲಿ ರಾಣಿಖೇತ್ ಹತ್ತಿರ ಬಾಬಾಜಿ ಅವರಿಂದ ದೀಕ್ಷೆ ಪಡೆದರು. ಬಾಬಾಜಿ ಅವರು ಲಾಹಿರಿ ಮಹಾಶಯರಿಗೆ ಕ್ರಿಯಾಯೋಗದ ರಹಸ್ಯಗಳನ್ನು ಹೇಳಿಕೊಟ್ಟರು. ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳಿದರು. ಲಾಹಿರಿ ಮಹಾಶಯರು ಸಾವಿರಾರು ಜನರಿಗೆ ಕ್ರಿಯಾಯೋಗವನ್ನು ಕಲಿಸಿದರು. ಅವರು ಈ ಧ್ಯಾನವನ್ನು ಸರಳವಾಗಿ ಹೇಳಿಕೊಟ್ಟರು. ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಆಧ್ಯಾತ್ಮಿಕ ಜೀವನ ನಡೆಸಬಹುದು ಅಂತ ತೋರಿಸಿಕೊಟ್ಟರು. ಲಾಹಿರಿ ಮಹಾಶಯರ ಶಿಷ್ಯರಲ್ಲಿ ಪರಮಹಂಸ ಯೋಗಾನಂದರು ಕೂಡ ಒಬ್ಬರು. ಅವರು ಯೋಗಿಯ ಆತ್ಮಕಥೆ ಅನ್ನೋ ಪುಸ್ತಕದಲ್ಲಿ ಬಾಬಾಜಿ ಮತ್ತು ಲಾಹಿರಿ ಮಹಾಶಯರ ಬಗ್ಗೆ ಬರೆದಿದ್ದಾರೆ. ಇದರಿಂದ ಜಗತ್ತಿಗೆಲ್ಲ ಅವರ ಬಗ್ಗೆ ಗೊತ್ತಾಯಿತು. ಲಾಹಿರಿ ಮಹಾಶಯರು ಹೇಳಿದ ಹಾಗೆ ಕ್ರಿಯಾಯೋಗದಿಂದ ನಮ್ಮೊಳಗಿನ ದೈವಿಕ ಶಕ್ತಿಯನ್ನು ನಾವು ಎಚ್ಚರಿಸಬಹುದು. ನಿಜವಾದ ಜ್ಞಾನ ನಮ್ಮ ಒಳಗಡೆನೇ ಇದೆ. ನಾವು ನಮ್ಮ ಮನಸ್ಸನ್ನು ಶಾಂತ ಮಾಡಿದರೆ ದೇವರನ್ನು ಕಾಣಬಹುದು. ಈಗಿನ ಕಾಲದಲ್ಲಿ ತುಂಬಾ ಗದ್ದಲ, ಒತ್ತಡ ಇದೆ. ಹೀಗಿರುವಾಗ ಬಾಬಾಜಿ ಮತ್ತು ಲಾಹಿರಿ ಮಹಾಶಯರ ಮಾತುಗಳು ತುಂಬಾ ಮುಖ್ಯ. ನಿಜವಾದ ಸಂತೋಷ, ನೆಮ್ಮದಿ ನಮ್ಮೊಳಗಡೆನೇ ಇದೆ. ನಾವು ನಮ್ಮ ಒಳಗಡೆ ಪ್ರಯಾಣ ಮಾಡಬೇಕು, ನಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಬಾಬಾಜಿ ಅವರು ಹೇಳುತ್ತಾರೆ, ಪ್ರತಿಯೊಬ್ಬರಲ್ಲೂ ದೈವಿಕ ಶಕ್ತಿ ಇದೆ. ನಾವು ಆ ಶಕ್ತಿಯನ್ನು ಎಚ್ಚರಿಸಿ ಪ್ರೀತಿ ಮತ್ತು ಸೇವೆಯ ಮೂಲಕ ವ್ಯಕ್ತಪಡಿಸಬೇಕು. ಲಾಹಿರಿ ಮಹಾಶಯರು ಸಾಮಾನ್ಯ ಜೀವನದಲ್ಲೂ ಜ್ಞಾನೋದಯ ಪಡೆಯಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಲಾಹಿರಿ ಮಹಾಶಯರು ಸರಳತೆಯೇ ಸತ್ಯ ಅಂತ ಹೇಳ್ತಿದ್ದರು. ಬಾಬಾಜಿ ಅವರು ನನ್ನನ್ನು ನಿಜವಾದ ಹೃದಯದಿಂದ ಹುಡುಕುವವರ ಜೊತೆ ನಾನು ಯಾವಾಗಲೂ ಇರುತ್ತೇನೆ ಅಂತಾರೆ. ನಾವು ಬಾಬಾಜಿ ಮತ್ತು ಲಾಹಿರಿ ಮಹಾಶಯರ ದಾರಿಯಲ್ಲಿ ನಡೆಯೋಣ, ಶಾಂತಿಯನ್ನು ಕಂಡುಕೊಳ್ಳೋಣ, ಪ್ರೀತಿ ಮತ್ತು ಸೇವೆಯಿಂದ ಈ ಜಗತ್ತನ್ನು ಒಳ್ಳೆಯ ಜಾಗ ಮಾಡೋಣ. ಯಶಸ್ವಿ ಜೀವನಕ್ಕಾಗಿ ಉಸಿರು. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಸಿರಾಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.